ಆಚಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬೆಳ್ಳಂಬೆಳಗ್ಗೆ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಯಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ಹೀಗಾಗಿ ಬಸ್ನಲ್ಲಿದ್ದಂಥ ಚಾಲಕ ಹಾಗೂ ಡ್ರೈವರ್ ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಈ ಒಂದು ಘಟನೆ ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ತಾಲೂಕಿನ ಅವೆರಳ್ಳಿ ಗೇಟ್ ಬಳಿ ಸಂಭವಿಸಿರುವಂಥ ಆ ಒಂದು ಘಟನಾ ಸ್ಥಳದಲ್ಲಿದ್ದೀನಿ. ನೀವು ಕೂಡ ದೃಶ್ಯದಲ್ಲಿ ನೋಡ್ಬೋದು. ತಡರಾತ್ರಿ ಕೇರಳದಿಂದ ಬೆಂಗಳೂರಿಗೆ ಹೊರಟಿದ್ದಂಥ ಕೇರಳದ ಸರ್ಕಾರಿ ಬಸ್ ಬೆಳ್ಳಂಬೆಳಗ್ಗೆ ಅವೆರಳ್ಳಿ ಗೇಟ್ ಬಳಿ ರಸ್ತೆ ಬದಿಯಲ್ಲಿದ್ದಂಥ ಬೃಹದಾಕಾರದ ಸೈನ್ ಬೋರ್ಡ್ಗೆ ನಿದ್ದೆ ಮಂಪರ್ನಲ್ಲಿ ಚಾಲಕ ಗುದ್ದಂಥ ಹಿನ್ನೆಲೆಯಲ್ಲಿ ಬಸ್ನಲ್ಲಿದ್ದಂಥ ಚಾಲಕ ಮತ್ತು ಕಂಡಕ್ಟರ್ ಇಬ್ಬರು ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಕೇರಳ ಮೂಲದ ಚಾಲಕ ಮಿಥಿಲೇಶ್ ಮತ್ತು ಕಂಡಕ್ಟರ್ ಅರುಣ್ ಅಂತ ಇಬ್ಬರು ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿರುವಂಥದ್ದು. ತಡರಾತ್ರಿ ಒಂದು ಬಸ್ಸು ಕೇರಳದಿಂದ ಬೆಂಗಳೂರಿಗೆ ಹೊರಟಿತ್ತು. ಬೆಳಗಿನ ಸಮಯ 6:30 ಸುಮಾರಿಗೆ ಏಕಾಏಕಿ ಬರ್ತಿದ್ದಂಥ ಈ ಒಂದು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಯಲ್ಲಿ ರಸ್ತೆ ಬದಿಯಲ್ಲಿದ್ದಂಥ ನಾನು ಕೂಡ ದೃಶ್ಯದಲ್ಲಿ ತೋರಿಸ್ತೀನಿ. ಇದೇ ರೀತಿಯ ಒಂದು ಸೈನ್ ಬೋರ್ಡ್ ಎಡಭಾಗದಲ್ಲೂ ಇತ್ತು. ಅಂದರೆ ಇಲ್ಲಿ ಎರಡೂ ಕಡೆಗೂ ತಿರುಗಾಡ್ತಿದ್ದಂಥ ಸಂದರ್ಭದಲ್ಲಿ ಅವರಿಗೆ ಒಂದು ನಾಮಫಲಕವನ್ನು ಸೂಚನೆ ತಿಳಿಸುವ ನಿಟ್ಟಿನಲ್ಲಿ ಒಂದು ಬೃಹದಾಕಾರದ ಒಂದು ಸೈನ್ ಬೋರ್ಡ್ ಕೂಡ ಅಳವಡಿಸಲಾಗಿತ್ತು. ಈ ಒಂದು ಕಂಬಿಗೆ ಬಂದಂಥ ರಭಸದಲ್ಲಿ ವೇಗವಾಗಿ ಬಂದು ಈ ಒಂದು ರಭಸಕ್ಕೆ ಗುದ್ದಂಥ ಸಂದರ್ಭದಲ್ಲಿ ಬಸ್ಸು ಪಲ್ಟಿ ಹೊಡೆದಿರುವಂಥದ್ದು. ಬಸ್ನಲ್ಲಿದ್ದಂಥ ಸಾಕಷ್ಟು ಪ್ರಯಾಣಿಕರಿಗೆ 8 ಪ್ರಯಾಣಿಕರಿಗೆ ಗಂಭೀರ ಗಾಯ ಆಗಿರುವಂಥ ದೃಶ್ಯದಲ್ಲಿ ಕೊಡ್ಬೋದು. ಡಿಕ್ಕಿಯ ರಭಸಕ್ಕೆ ಬಸ್ ಸಂಪೂರ್ಣವಾಗಿ ನುಜ್ಜುಗುಜ್ಜಾಗಿರುವಂಥದ್ದು. ಈಗಾಗಲೇ ಸ್ಥಳಕ್ಕೆ DYSP ಮತ್ತು ಬಿಡದಿ ಠಾಣೆ ಇನ್ಸ್ಪೆಕ್ಟರ್ ಮತ್ತು ಅವರೆಲ್ಲ ಸಿಬ್ಬಂದಿಗಳು ಬಂದು ಇಲ್ಲಿ ಸದ್ಯದ ಮಟ್ಟಿಗೆ ಎಲ್ಲವನ್ನು ತೆರವು ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಅಪಘಾತ ಹಿನ್ನೆಲೆಯಲ್ಲಿ ಈ ಒಂದು ಎಕ್ಸ್ಪ್ರೆಸ್ ವೇಲಾದರೂ ಪ್ರಮುಖವಾಗಿ ಬೆಂಗಳೂರಿಗೆ ಕಡೆಗೆ ತೆರಳುತ್ತಿದ್ದಂಥ ಸಂಚಾರವನ್ನು ಸದ್ಯದ ಮಟ್ಟಿಗೆ ಬಂದ್ ಮಾಡಲಾಗಿತ್ತು. ಯಾಕಂದರೆ ಇಲ್ಲಿ ರಸ್ತೆಯ ಮಧ್ಯದಲ್ಲಿಯೇ ದೊಡ್ಡದಾದಂಥ ಬೋರ್ಡ್ ಕೂಡ ಬಿದ್ದಿತ್ತು, ಜೊತೆಗೆ ಬಸ್ ಕೂಡ ಪಲ್ಟಿ ಹೊಡೆದಿತ್ತು. ಬೃಹತ್ ಆದಂಥ ಕ್ರೈನ್ ಮೂಲಕ ಆ ಒಂದು ಬಸ್ಸನ್ನು ಈಗ ತೆರವು ಮಾಡಿ ಸಂಚಾರಕ್ಕೂ ಕೂಡ ಈಗ ಮುಕ್ತ ಮಾಡಿಕೊಳ್ಳಲಾಗ್ತಿರುವಂಥದ್ದು. ಜೊತೆಗೆ ಇಲ್ಲಿ NHA ಅಧಿಕಾರಿಗಳು ಕೂಡ ಇಲ್ಲಿ ಒಂದು ಏನು ರಸ್ತೆಯ ಮೇಲೆ ಬಿದ್ದಿದ್ದಂಥ ಎಲ್ಲ ಬಸ್ಸಿನ ಬಿಡಿ ಭಾಗಗಳೆಲ್ಲವನ್ನೂ ಕೂಡ ಎಡಭಾಗಕ್ಕೆ ಮಾಡಿ ರಸ್ತೆಯ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಒಟ್ಟಾರೆ ಬೆಳ್ಳಂಬೆಳಗ್ಗೆ ಈ ಒಂದು ಹೆದ್ದಾರಿಯಲ್ಲಿ ಅಪಘಾತ ಉಂಟಾದಂಥ ಪರಿಣಾಮವಾಗಿ ಬಸ್ನಲ್ಲಿದ್ದಂಥ ಚಾಲಕ ಹಾಗೂ ಕಂಡಕ್ಟರ್ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ 8 ಜನರು ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್ TV9 ರಾಮನಗರ.